ಸುನಿತಾ ವಿಲಿಯಮ್ಸ್ 1965 ಸೆಪ್ಟೆಂಬರ್ನಲ್ಲಿ ಹುಟ್ಟಿದರು. ಇವರು ಇನ್ನೊಂದು ಹೆಸರು ಸೋನಿಕಾ ಹಯಾಪಾಂಡ್ಯ. ಇವರ ಎಜುಕೇಷನ್ ಯುನೈಟೆಡ್ ಸ್ಟೇಟ್ ಮೆಡಿಕಲ್ ಅಕಾಡೆಮಿಯಲ್ಲಿ ಗ್ರ್ಯಾಜುಯೇಷನ್ನ ಮುಗಿಸ್ತಾರೆ. ಮಾಸ್ಟರ್ನ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಇವರು ISS ಕಮಾಂಡರ್ ಆಗಿ 2 ಬಾರಿ ಆಯ್ಕೆ ಆಗ್ತಾರೆ. ಒಟ್ಟು ಇವರು 608 ದಿನನ ಅಂತರಿಕ್ಷದಲ್ಲೇ ಕಳೆದಿರ್ತಾರೆ. ಇವರು ನಾಸಾಗೆ 1998ರಲ್ಲಿ ಸೆಲೆಕ್ಷನ್ ಆಗ್ತಾರೆ. ಸುನಿತಾ ವಿಲಿಯಮ್ಸ್ ಅವರು 5 ಜೂನ್ 2024ರಲ್ಲಿ ಅವರ ಅಂತರಿಕ್ಷ ಪ್ರಯಾಣನ ಬೋಯಿಂಗ್ ಸ್ಟಾರ್ಲೈನ್ ಸ್ಪೇಸ್ ಕ್ರಾಫ್ಟ್ನ ಮುಖಾಂತರ ಪ್ರಾರಂಭಿಸ್ತಾರೆ. ಈ ಮಿಷನ್ನ ಉದ್ದೇಶ ಬೋಯಿಂಗ್ ಸ್ಟಾರ್ಲೈನ್ ಸ್ಪೇಸ್ ಕ್ರಾಫ್ಟ್ನ ಸಾಮರ್ಥ್ಯನ ತಿಳಿಯೋಕೆ. ಈ ಮಿಷನ್ನ ಕೇವಲ 8 ದಿನದಲ್ಲಿ ಮುಗಿಸ್ಕೊಂಡು ಬರೋಂಥ ಪ್ಲಾನ್ ಆಗಿರುತ್ತೆ. ಇವರ ಪ್ರಯಾಣದ ಸಮಯದಲ್ಲಿ ಇಂಜಿನಲ್ಲಿ ಹೀಲಿಯಂ ಸೋರಿಕೆ ಆಗಲಿಕ್ಕೆ ಶುರು ಆಗುತ್ತೆ. ಇಂಜಿನ್ಗೆ ಸಂಬಂಧಪಟ್ಟ ಥ್ರಸ್ಟರ್ ಸರಿಯಾಗಿ ಕಾರ್ಯನಿರ್ವಹಿಸಲ್ಲ. ಈ ಕಾರಣದಿಂದಾಗಿ ಸುನಿತಾ ವಿಲಿಯಮ್ಸ್ ಅವರು 286 ದಿನಗಳು ಅಂತರಿಕ್ಷದಲ್ಲೇ ಉಳಿಬೇಕಾಗುತ್ತೆ. ಈ ಸಮಯದಲ್ಲಿ ಎಷ್ಟು ಪ್ರಯತ್ನ ಪಟ್ಟರೂ ಈ ತೊಂದರೆನ ಸರಿಪಡಿಸೋಕ್ಕೆ ಕಷ್ಟ ಆಗುತ್ತೆ. ಇದನ್ನು ಬೋಯಿಂಗ್ ಸ್ಪೇಸ್ ಕ್ರಾಫ್ಟ್ನ ಫೇಲ್ಯೂರ್ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ಮೊದಲೇ ರೆಡಿ ಮಾಡ್ಕೊಂಡಂತಹ ಕೆಲವು ಒಣ ಆಹಾರ ಪದಾರ್ಥಗಳು ಏನಿರುತ್ತೆ ಕ್ಯಾರಿ ಮಾಡಿರ್ತಾರೆ, ಇದನ್ನೇ ತಿನ್ಕೊಂಡು ಸುಮಾರು 286 ದಿನ ಆ ಸ್ಪೇಸ್ ಕ್ರಾಫ್ಟ್ನಲ್ಲಿ ಕಾಲ ಕಳೀತಾರೆ. ಕೊನೆಗೆ 286 ದಿನಗಳ ಸತತ ISSನ ಪ್ರಯತ್ನದ ನಂತರ ಸ್ಪೇಸ್ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಸ್ಪೇಸ್ ಕ್ರಾಫ್ಟ್ನ ಮುಖಾಂತರ ಸುನಿತಾ ವಿಲಿಯಮ್ಸ್ನ ಮಾರ್ಚ್ 18, 2025ಕ್ಕೆ ಸುನಿತಾ ವಿಲಿಯಮ್ಸ್ ಅವ್ರನ್ನ ಭೂಮಿಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಇದಕ್ಕೆ ನರೇಂದ್ರ ಮೋದಿ ಹಾಗೂ ದ್ರೌಪದಿ ಮುರ್ಮು ಮೊದಲಿಗೆ ಶುಭ ಕೋರ್ತಾರೆ. ಇದನ್ನು ಒಂದು ಸಾಹಸದ ಮಿಷನ್ ಅಂತಾನೆ ಹೇಳ್ಬೋದು. ಇದಕ್ಕೆ ಭಾರತ ದೇಶದಿಂದ ಡೊನಾಲ್ಡ್ ಟ್ರಂಪ್ ಹಾಗೂ ಎಲನ್ ಮಸ್ಕ್ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನ ಭಾರತ ದೇಶ ತಿಳಿಸುತ್ತೆ.